ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ, ಮೈಸೂರು. ನೋಡಿ, ನಮ್ಮ ಕೆರೆಗೆ ನೀರು ಬಿಡ್ತಾಯಿಲ್ಲ ಅಂದ್ಬಿಟ್ಟು ನಾನು ಡಿ ಸಿ ಸಾಹೇಬ್ರಿಗೆ ಮನವಿ ಸಲ್ಲಿಸಿದ್ದೆ. ಅದು ಮತ್ತು ಅವರು ಸಣ್ಣ ನೀರಾವರಿ ಇಲಾಖೆಯವ್ರಿಗೆ ಅವರು ಒಂದು ಲೆಟ್ರ್ ಕೊಟ್ಟಿದ್ರು ಅಲ್ಲಿಂದ. ಅದನ್ನು ಮತ್ತೆ ಪ್ರಿಂಟ್ಔಟ್ ಕೊಟ್ಟಿದ್ರು. ಅದನ್ನು ಮತ್ತೆ ನಾನು ಅವ್ರಿಗೆ ಕೊಟ್ಟೆ. ಇವತ್ತು ಸಣ್ಣ ನೀರಾವರಿ ಇಲಾಖೆ ಬಂದಿದೆ ಭಾರತ ಸರ್ಕಾರದ ಮೇರೆಗೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕಚೇರಿಗೆ ನೀರು ತುಂಬಿಸದೇ ಇರುವುದರ ಬಗ್ಗೆ ನಾನು 17ನೇ ತಾರೀಕು 12ನೇ ತಿಂಗಳು 2024ರಲ್ಲಿ ಅರ್ಜಿ ಕೊಟ್ಟಿದ್ದೆ. ಅವರು ನನಗೆ 15/2/2025 ಇವಾಗ ಅರ್ಜಿ ಬರೆದಿದ್ದಾರೆ. ಇಲ್ಲಿಗೆ ಬಂದಿದೆ ನನ್ನ ಹತ್ರ. ನೋಡಿ, ನಮ್ಮ ಕೆರೆಗೆ ನೀರು ಬಿಟ್ಟಿಲ್ಲ. ನೆನ್ನೆದು ನಾನು GPS ಫೋಟೋ ತಗೊಂಡಿದ್ದೀನಿ. ಅದನ್ನು ಇವಾಗ ಫೋಟೋ ಹಾಕ್ತೀನಿ, ಪಕ್ಕದಲ್ಲೇ ನೋಡಿ. ನೆನ್ನೆ ಎಷ್ಟಿತ್ತು ನೀರು, ಇವತ್ತು ಅಷ್ಟೇ ಇದೆ. ಸುಮಾರು ಒಂದು ವಾರದಿಂದ ನೀರು ಬರ್ತಾಯಿಲ್ಲ, ಸ್ಟಾಪ್ ಆಗಿಬಿಟ್ಟಿದೆ. ಇಲ್ಲಿ ಹೇಳಿದ್ದಾರೆ, ಇನ್ನು 15 ದಿನದೊಳಗೆ ನಾವು ಕೆರೆನ ತುಂಬಿಸ್ಕೊಡ್ತೀವಿ. ರಟ್ನಳ್ಳಿ ಕೆರೆ ಕೋಡಿ ಬಿದ್ದಿದೆ, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಮೋಟ್ರನ್ನೇ ಆನ್ ಮಾಡ್ತಾಯಿಲ್ಲ. ಆದರೆ ಈ ಟೈಮಲ್ಲಿ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಈ ಕೆರೆಗೆ ನೀರು ತುಂಬಿಸೋದಕ್ಕೆ ಮೋಟ್ರ್ ಆನ್ ಮಾಡ್ತಿದ್ರಲ್ಲ, ಶ್ರೀಮಂತ್ ದಶರಥ ಅವರನ್ನ ಇಂಟರ್ವ್ಯೂ ಮಾಡಿದೆ. ಚೆನ್ನಾಗಿ ಮಾತಾಡಿದರು, ತುಂಬ ನಾಲೆಡ್ಜ್ ಇತ್ತು ಅವ್ರಿಗೆ. ಎಲ್ಲ ಮೋಟ್ರುಗಳ ಬಗ್ಗೆ ಎಲ್ಲ ಹೇಳಿದರು. ಅವರು ಈಗ ಒಂದು 4-5 ದಿನದ ಹಿಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ. ಆ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ರು. ಪಾಪ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಅವ್ರ ಗ್ರಾಮದವರೆಲ್ಲ ಕೇಳಿದೆ. ಯಾಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಇನ್ನೂ ಇರಬೇಕಿತ್ತು. ದಯವಿಟ್ಟು ಯಾವುದೇ ರೈತ ಆದರೂ ಕೂಡ ಆತ್ಮಹತ್ಯೆ ಮಾಡ್ಕೋಬೇಡಿ, ಜೀವನನ ಸಂಪೂರ್ಣವಾಗಿ ಬದುಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ವಿಷಯಕ್ಕೆ ಬರ್ತೀನಿ. ನೋಡಿ, ಈ ಕೆರೆಗೆ ನೀರು ತುಂಬಿಸಿದ್ರೆ ತುಂಬ ರೈತರಿಗೆ ಅನುಕೂಲ ಆಗುತ್ತೆ. ಎಲ್ಲ ರೈತರಿಗೂ ಅವ್ರ ಭೂಮಿಯಲ್ಲಿ ಏನೇನು ಬೋರ್ವೆಲ್ ಇದೆ ಅದೆಲ್ಲ ಅಂತರ್ಜಲ ಜಾಸ್ತಿಯಾಗಿ ಅವ್ರ ಬೋರ್ವೆಲಲ್ಲಿ ನೀರು ಬರುತ್ತೆ. ಅದೇ ನನ್ನ ಉದ್ದೇಶ. ಯಾಕೆಂದರೆ KRSಲ್ಲಿ ತುಂಬ ನೀರಿದೆ. ಅದು ಅನಾವಶ್ಯಕವಾಗಿ ತಮಿಳ್ನಾಡಿಗೆ ಹೋಗಿ ಅಲ್ಲಿಂದ ಸಮುದ್ರಕ್ಕೆ ಹೋಗಿ ವ್ಯರ್ಥ ಆಗುತ್ತೆ. ನೈಸರ್ಗಿಕ ಸಂಪನ್ಮೂಲನ ಸದ್ಬಳಕೆ ಮಾಡ್ಕೋಬೇಕು ಅಂತ ಅದೊಂದೇ ನನಗಿರೋದು ಉದ್ದೇಶ. ಸುಮ್ಮನೆ ವ್ಯರ್ಥ ಮಾಡಬಾರ್ದು. ನೋಡಿ, GPS ಫೋಟೋ ಹಾಕ್ತೀನಿ. ನೆನ್ನೆ ಎಷ್ಟಿತ್ತು ನೀರು, ಇವತ್ತು ಅಷ್ಟೇ ಇದೆ. ಏನಕ್ಕೆ ನೀರು ಬಿಡ್ತಾರೋ ಗೊತ್ತಿಲ್ಲ. ದಶರಥಣ್ಣ ಅವ್ರು ತೀರ್ಕೊಂಡ್ಬಿಟ್ರಲ್ಲ, ಸದ್ಯಕ್ಕೆ ಅಲ್ಲಿ ಯಾರು ಇನ್ನೂ ಅಪಾಯಿಂಟ್ ಮಾಡಿಲ್ಲ ಅಂತ ಅನಿಸುತ್ತೆ. ಕುಮಾರಣ್ಣ ಅವ್ರು ಇದ್ದಾರೆ. ಅವರು ಮೋಟ್ರು ಆನ್ ಮಾಡೋದು ಮತ್ತು ಇಲ್ಲಿ ಎಲ್ಲ ಕಡೆ ವಾಲ್ ಆನ್ ಮಾಡೋದು ಡಬಲ್ ಕೆಲಸ ಆಗ್ಬಿಟ್ಟೈತೆ ಪಾಪಚ್ಚಿ ಅವ್ರಿಗೆ. ಆದಷ್ಟು ಬೇಗ ಅಲ್ಲಿಗೆ ಒಬ್ಬರನ್ನ ನೇಮಕ ಮಾಡಿ ನೀರು ಬಿಡಿಸೋ ಥರ ಮಾಡಿ. ಇಲ್ಲ ಅವ್ರ ಮನೆಯವ್ರಿಗೆ ಯಾರಿಗಾರು ಇದ್ದರೆ ಅವ್ರಿಗೆ ಪರ್ಮನೆಂಟ್ ಕೆಲಸ ಕೊಡಿ. ಇಷ್ಟು ವರ್ಷ ಶ್ರಮ ಪಟ್ಟಿದ್ದಾರೆ ರೈತರು. ಏನು ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ದಯವಿಟ್ಟು ಯಾವುದೇ ರೈತರು ಆ ಥರ ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ನಮ್ಮ ಕೆರೆಗೆ ನೀರು ತುಂಬಿಸಿ. ಈ ಕೆರೆಯಲ್ಲಿ ನಾನು ತುಂಬ ಬಾಲ್ಯಗಳನ್ನ ಕಳೆದಿದ್ದೀನಿ. ನಮ್ಮ ಅಜ್ಜಿ ತಾತವ್ರ ಜೊತೆ ಎಲ್ಲ ಬರ್ತಾಯಿದ್ದೆ, ನಮ್ಮ ತಾಯಿಯವ್ರ ತಂದೆ ಜೊತೆ ಎಲ್ಲ. ಆದರೆ ಮೆಮೊರೀಸ್ ಎಲ್ಲ ಇದೆ. ನೋಡಿ, ಪಾಳು ಬಿದ್ದುಬಿಟ್ಟು ಏನೂ ಬೆಳೆದಿಲ್ಲ. ದನ ಕರುಗಳು ಮೇವು ಇಲ್ಲ, ಈ ಕಡೆ ನೀರು ಇಲ್ಲ. ರೈತರು ಬೋರ್ವೆಲ್ಲಲ್ಲಿ ನೀರು ಬರ್ತಾಯಿಲ್ಲ. ನಾವೇನೇ ಈಗ ಒಂದು 20 ದಿನದ ಹಿಂದೆ ಬೋರ್ವೆಲ್ ತೆಗ್ಸಿದ್ವಿ ನಾನು ರೆಡಿ. ಆದರೆ ನೀರು ಬರಲಿಲ್ಲ. ಸುಮ್ಮನೆ 40,000 ಬರ್ತಾಯಿತ್ತು. ನೀರು ಬಂದಿದ್ರೆ 50,000 ಖರ್ಚಾಗಲಿ ಏನು ಮನ್ಸಿಗೆ ಬೇಜಾರಾಗಲ್ಲ. ನೀರು ಬರಲಿಲ್ಲ ಅಂದರೆ ತುಂಬ ನೋವಾಗುತ್ತೆ. ಇದರಿಂದ ರೇಷ್ಮೆ ಬೆಳೆಯೋಕೆ ಆಗ್ತಾಯಿಲ್ಲ. ಇದೊಂದು 2 ಬ್ಯಾಚ್ ಲಾಸು. ಏಕೆಂದರೆ ನೀರಿದ್ರೇ ರೇಷ್ಮೆ ಸೊಪ್ಪು ಬೆಳೆಯೋಕ್ಕಾಗೋದು. ನೋಡಿ, ಇವತ್ತಿಷ್ಟು ನೀರಿದೆ. ಇನ್ನು 15 ದಿನಕ್ಕೆ ತುಂಬಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಡೇಟ್ ಬರೆದಾಗ 15ನೇ ತಾರೀಕು 2ನೇ ತಿಂಗಳು ಮಾಡ್ತೀನಿ ವೀಡಿಯೋನ. ಇವತ್ತು 25. ಇನ್ನು 5 ದಿನದಲ್ಲಿ ನೀರು ತುಂಬಿಸ್ತಾರ ಏನೋ ಗೊತ್ತಿಲ್ಲ. ನೋಡಿ, ಎಲ್ಲ ಮಣ್ಣು ತಗೊಂಡಿದ್ದಾರೆ. ತಗೊಳ್ಳಿ, ಮಣ್ಣು ತಗೊಂಡ್ರೆ ಇನ್ನೂ ಒಳ್ಳೆಯದು. ಕೆರೆ ಜಾಸ್ತಿ ನೀರು ಹಿಡಿಯುತ್ತೆ, ಆವಾಗ ಏನು ತೊಂದರೆ ಆಗೋಲ್ಲ. ಆ ಬೇಸಿಗೆ ಟೈಮಲ್ಲಿ ಮಣ್ಣು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಚ್ಛೆ ಇದೆ ನಂದು. ಅಂದರೆ ಈ ಮುಂಗಾರು ಟೈಮಲ್ಲಿ ನೀರು ತುಂಬಿಸ್ಕೊಡೋಕ್ಕೆ ಅನುವು ಮಾಡಿಕೊಡ್ಬೇಕು. ಬೇಸಿಗೆ ಟೈಮಲ್ಲಿ ಮಣ್ಣು ತಗೊಳ್ಳಿ. ಇಟ್ಕೆ ಫ್ಯಾಕ್ಟ್ರಿಯವ್ರಿಗೂ ಕೆಲಸ ಆಗಲಿ. ಅದನ್ನು ನಂಬ್ಕೊಂಡು ತುಂಬ ಜನ ಇರ್ತಾರೆ ಕಾರ್ಮಿಕರು. ಅವ್ರ ಹೊಟ್ಟೆ ಮೇಲೆ ಹೊಡೆಯೋ ಉದ್ದೇಶ ನನಗಿಲ್ಲ. ಆಮೇಲೆ JCB ಅವ್ರಿಗೂ ಕೆಲಸ ಆಗುತ್ತೆ, ಟ್ರ್ಯಾಕ್ಟ್ರ್ ಅವ್ರಿಗೂ ಕೆಲಸ ಆಗುತ್ತೆ. ಇಲ್ಲಿ ಮಣ್ಣು ತಗೊಳ್ಬೇಕಾದ್ರೆ JCB ಡ್ರೈವರ್ ಹೇಳಿದ ಮಾತು ನನಗೆ ನೆನಪಿಗೆ ಬಂತಿವಾಗ. ಮಣ್ಣು ತೆಗಿತಾ ಇದೀವಿ ಕಣಪ್ಪ, ನೀನು ಆ ಥರ ವೀಡಿಯೋ ಮಾಡೋದು ಕಂಪ್ಲೇಂಟ್ ಮಾಡೋದು ಮಾಡಬೇಡ. ಇಷ್ಟು ಜನ ಡ್ರೈವರ್ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ನೀನೊಬ್ಬ ಡ್ರೈವರ್ ಆಗಿ
ಇನ್ನೊಬ್ರು ಅನ್ನ ಕಿತ್ಕೊಳ್ತೀಯ ಅಂತ ಅಂದರು. ಅದು ನಂಗೆ ಬೇಜಾರಾಗ್ಬಿಡ್ತು. ಅವ್ರು ಹೇಳಿದ್ದು ನಿಜಾನೇ. ಅದಕ್ಕೋಸ್ಕರ ನಾನು ಇಷ್ಟು ದಿನ ನಮ್ಮ ಕೆರೆ ಬಗ್ಗೆ ವೀಡಿಯೋ ಮಾಡಲಿಲ್ಲ, ಮಣ್ಣು ತಗೊಳ್ಳಿ ಅಂತ. ಅಂದರೆ ಅನವಶ್ಯಕವಾಗಿ ಒಬ್ಬರು ಜೀವನದ ಮೇಲೆ ನಾವು ತೊಂದರೆ ಕೊಡಬಾರ್ದು, ಅದೇ ನನ್ನ ಉದ್ದೇಶ. ನೋಡಿ, ಮಣ್ಣು ತಗೊಳ್ಳಿ, ಆದರೆ ಬೇಗ ನೀರು ತುಂಬಿಸ್ಲಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇದು ಮುಂದೆ ಹೋಗಿರೋ ದಾರಿ ಇದೆಲ್ಲ ಕೊಡಿ. ಮಣ್ಣು ಜಾಸ್ತಿ ನಮ್ಮದು ಕೆರೆಗೆ ನೀರು ತುಂಬಾದ್ಮೇಲೆ ನೋಡಿ ಎಲ್ಲ ಹೋಗುತ್ತೆ ಅಂತ ತೋರಿಸ್ತೀನಿ. ನಮ್ಮ ಕೆರೆ ಜಾಸ್ತಿ ತುಂಬಿ ನೀರು ಇದೆಲ್ಲ ಬರುತ್ತೆ, ಫುಲ್ಲು ಎಲ್ಲ ಕವರ್ ಆಗುತ್ತೆ. ಇದೆಲ್ಲ ಇದಾಗಿ ಅಲ್ಲಿ ಕಟ್ಟೆ ಇದೆ. ಚಿಕ್ಕ ವಯಸ್ಸಲ್ಲಿ 2010, 11, 12ರಲ್ಲೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದು, ಇಲ್ಲಿ ಈ ಜಾಗದಲ್ಲೇ ಸ್ವಿಮ್ಮಿಂಗ್ ಕಲ್ತಿದ್ದು. ಆಳ ಇಲ್ಲ ಅಲ್ವಾ, ಈ ಸ್ವಿಮ್ಮಿಂಗ್ ಕಲಿತು ಮತ್ತು ಮೀನೆಲ್ಲ ಹಿಡ್ಕೊಂಡು ತಿನ್ನೋದು ಎಲ್ಲ ಮಾಡ್ತಾಯಿದ್ವಿ. ಅದೊಂದು ಬಾಲ್ಯದ ನೆನಪು. ನೋಡಿ, ಅದೇ ನಮ್ಮ ಕೆರೆ. ಅನವಶ್ಯಕವಾಗಿ ನನಗೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೋಪ ಇರೋದು ಏನಕ್ಕಪ್ಪ ಅಂತಂದರೆ, KRS ನೀರು ತುಂಬಿ 8 ತಿಂಗಳಾಯಿತು. ಆದಷ್ಟು ಬೇಗ ಮಿಷಿನ್ ಕೆಟ್ಟೋಗಿರೋದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಬೇಗ ನೀರು ಬಿಟ್ಟಿದ್ರೆ ಇವಾಗ ಎಲ್ಲ ರೈತರು ಬೆಳೆಗಳನ್ನ ಬೆಳಿಬೋದಿತ್ತ. ಅಂತರ್ಜಲ ಕಡಿಮೆ ಆಗಿಬಿಟ್ಟು ಎಷ್ಟೋ ಜನ ರೈತರು ನೋಡಿ, ಇಲ್ಲಿ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ ಪಾಪಚ್ಚಿ. ಅದಕ್ಕೆ ನನಗೆ ಅದೇ ಒಂದು ಸಿಟ್ಟಿದೆ ತುಂಬ. ಅವ್ರು ಬೇಗ ಕೆರೆಗೆ ನೀರು ತುಂಬಿಸಿದ್ರೆ ಅಂತರ್ಜಲ ಜಾಸ್ತಿಯಾಗಿ ಇನ್ನೂ ಬೆಳೆನ ಬೆಳೀತಾಯಿದ್ರು. ಅದೆಲ್ಲ ದೇಶದ ಆರ್ಥಿಕತೆ ಬೆನ್ನೆಲುಬು ರೈತ, ಕೃಷಿ ಅಂತ ಕತೆ ಹೇಳ್ತಾರೆ ಜನ. ನಾನು ಎಕನಾಮಿಕ್ಸ್ ಸ್ಟೂಡೆಂಟು, ಆದರೆ ರೈತರಿಗೆ ಏನು ಸಪೋರ್ಟ್ ಮಾಡ್ತಾಯಿಲ್ಲ ಸರ್ಕಾರದವರು, ಕೇಂದ್ರದವ್ರಾಗಿರಲಿ ರಾಜ್ಯದವರಾಗಿರಲಿ. ಸುಮ್ಮನೆ ಕತೆ ಹೇಳ್ತಾರೆ, ಓಟ್ ಹಾಕ್ಸ್ಕೊಳ್ತಾರೆ. ದಯವಿಟ್ಟು ರೈತರು BJP, JDS, ಕಾಂಗ್ರೆಸ್ ಇವ್ರಿಗೆ ಯಾರಿಗೂ ಓಟ್ ಹಾಕಬೇಡಿ. KRS ಪಕ್ಷದವ್ರಿಗೆ ಓಟ್ ಹಾಕಿ. ನಾನು KRS ಪಕ್ಷಕ್ಕೆ ಓಟ್ ಹಾಕೋದು. ಆಮೇಲೆ ನಾನು ಮೆಂಬರ್ ಆಗಿದ್ದೀನಿ. ಯಾಕೆ ಅಂತಂದರೆ ಇವರು ಬರೀ ಜನಗಳ ಮೇಲೆ ಚಾಡಿ ಹೇಳೋದು, ಎತ್ಕಟ್ಟೋದು, ಜಗಳ ಮಾಡಿಸೋದು ಈ ಥರನೇ ಮಾಡ್ತಾರೆ. ಇದರಿಂದ ದೇಶದ ಅಭಿವೃದ್ಧಿನೇ ಆಗೋಲ್ಲ, ಆರ್ಥಿಕವಾಗಿ ದೇಶ ಹಿಂದುಳಿದ್ಬಿಡ್ತದೆ. ಅದಕ್ಕೋಸ್ಕರ KRS ಪಾರ್ಟಿ ಆದರೆ ಅವರು ಯಾರ್ಯಾರು ಲಂಚ ತಗೊಳ್ತಾರೆ ಅವ್ರ ವಿರುದ್ಧ ಎಲ್ಲ ಹೋರಾಟ ಮಾಡ್ತಾರೆ. ಅದಕ್ಕೆ